ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಇಂದು ಭಾರತ ದೇಶದಾದ್ಯಂತ ದೇವಾಲಯಗಳಿಗೆ ಬೀಗ ಹಾಕಿದರೂ ಕಾಳಹಸ್ತಿಯಲ್ಲಿ ಮಾತ್ರ ವಿಶೇಷ ಪೂಜೆ. ಭೂಮಿಗೂ ಬೆಂಕಿ ಉಂಗುರ. ಭೂಮಿ ಮೇಲೆ ವಿನಾಶಕ್ಕೆ ಕಾರಣವಾಗುತ್ತಾ ರಕ್ತ ಚಂದ್ರ ಗ್ರಹಣ. ಈ ವರ್ಷ ಜಲಕಂಟಕಕ್ಕೆ ಅಗ್ನಿ ಅವಘಡ ಹೀಗೆ ಹಲವಾರು ಘಟನೆಗಳು ಸಂಭವಿಸುತ್ತಾ ಎಂದು ಭವಿಷ್ಯ ಹೇಳಲಾಗುತ್ತಿದೆ. ಉತ್ತರ ಭಾರತದಲ್ಲಿ ಹೆಚ್ಚು ಅವಘಡಗಳು ಆಗಲಿವೆ ಎಂದು ಜ್ಯೋತಿಷಿಗಳು ಈಗಾಗಲೇ ಹೇಳುತ್ತಿದ್ದಾರೆ. ಹೋಳಿ ಹುಣ್ಣಿಮೆ ಎಂದೇ ರಕ್ತ ಚಂದ್ರ ಗ್ರಹಣ. 58 ನಿಮಿಷ ನೆತ್ತರ ಚಂದ್ರಗ್ರಹಣ. ಎಲ್ಲ ದೇಗುಲಗಳಿಗೆ ಬೀಗ ಹಾಕಿದರೂ ಕಾಳಹಸ್ತಿಯಲ್ಲಿ ಮಾತ್ರ ರಾಹು ಕೇತುವಿಗೆ ವಿಶೇಷ ಪೂಜೆ. ಭೂಮಿಗೂ ಬೆಂಕಿ ಉಂಗುರ ಹೋಳಿ ಹಬ್ಬ ಇಂದು. ಭೂಮಿ ಮೇಲೆ ವಿನಾಶಕ್ಕೆ ಕಾರಣವಾಗುತ್ತಾ ರಕ್ತ ಚಂದ್ರ ಗ್ರಹಣ. ರಕ್ತ ಚಂದ್ರಗ್ರಹಣ 100 ವರ್ಷಗಳ ನಂತರ ಹೋಳಿಮೆ ಎಂದೇ ಈ ಕೇತುಗ್ರಸ್ತ ಚಂದ್ರಗ್ರಹಣ. ಇಂದು 3 ಮಾರ್ಚ್. ರಾಜ್ಯದ ಎಲ್ಲ ದೇವಾಲಯಗಳು ಬಂದ್. ಅಂದು ರಾತ್ರಿಯ 7 ನಂತರ ದೇವರ ದರ್ಶನ ಭಾಗ್ಯ. ಹೋಳಿ ಹುಣ್ಣಿಮೆಯ ಜನ ಚಂದ್ರನಿಗೂ ಬಣ್ಣ ದೋಕುಳಿ. ಕೇತುಗ್ರಸ್ತ ಚಂದ್ರಗ್ರಹಣ ರಾಜ್ಯದಲ್ಲಿ ಗೋಚರ. ಗ್ರಹಣ ಮಧ್ಯಾಹ್ನ 3 ಗಂಟೆಗೆ ತೀವ್ರ, 4:44ಕ್ಕೆ ಸಂಪೂರ್ಣ. ಸಂಜೆ 5 ಗಂಟೆಗೆ ಅಂದರೆ 6:47ಕ್ಕೆ ಎಲ್ಲ ದೇವಾಲಯಗಳು ಬಂದಾಗಿರುತ್ತೆ. ಶ್ರೀಕಾಳಹಸ್ತಿ ಸೇರಿದಂತೆ ಇಂದು ವಿಶೇಷ ಹೋಮ ಹವನ, ವಿಶೇಷವಾಗಿ ಪೂಜೆ ಸಲ್ಲಿಸಲಾಗುತ್ತಿದೆ. ಎಲ್ಲ ದೇವಾಲಯಗಳು 12ಕ್ಕೆ ಬಂದಾಗಿ ಸಂಜೆ 8ರ ನಂತರ ಪ್ರಾರಂಭವಾಗುತ್ತದೆ. ಈ ರಕ್ತ ಚಂದ್ರನ ಕೌತಿಕ ದೃಶ್ಯ ಬರಿಗಣ್ಣಿನಿಂದಲೇ ಕಣ್ತುಂಬಿಕೊಳ್ಳಬಹುದು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಕಾಳಹಸ್ತಿ. ದೇಶದ ಸ್ವರ್ಣಮುಖ ನದಿ ದಡದಲ್ಲಿರತಕ್ಕಂಥ ಪ್ರಾಚೀನ ದೇವಸ್ಥಾನ ಇದೇ ಕಾಳಹಸ್ತಿ. ಶ್ರೀಕಾಳಹಸ್ತಿ ಪ್ರಾಚೀನ ಶಿವ ದೇವಾಲಯವಾಗಿದ್ದು, ಇದು ರಾಹು ಮತ್ತು ಕೇತು ಸರ್ಪದೋಷವನ್ನ ನಿವಾರಣೆಗಾಗಿ ಇಲ್ಲಿ ಸಹಸ್ರಾರು ಭಕ್ತರು ಈ ಒಂದು ಸ್ಥಳಕ್ಕೆ ಬರ್ತಾರೆ. ನಿತ್ಯ ಸಹಸ್ರಾರು ಭಕ್ತರು ಈ ಒಂದು ಸ್ಥಳದಲ್ಲಿ ಸರ್ಪದೋಷ, ರಾಹು ಮತ್ತು ಕೇತುವಿನ ಪೂಜೆ ನಿವಾರಣೆ ಮಾಡುವುದರಿಂದ ಇದನ್ನು ದಕ್ಷಿಣದ ಕೈಲಾಸ ಎಂದೂ ಕೂಡ ಕರೀತಾರೆ. ಸ್ವರ್ಣಮುಖಿ ನದಿ ತೀರದಲ್ಲಿರುವ ಶ್ರೀಕಾಳಹಸ್ತಿ ದೇವಸ್ಥಾನ ದಕ್ಷಿಣ ಭಾರತದ ಪುರಾತನ ಶಿವ ದೇವಾಲಯ. ಪಂಚಭೂತ ಸ್ಥಳಗಳಲ್ಲಿ ವಾಯುಲಿಂಗ ಎಂದು ಪ್ರಸಿದ್ಧವಾದ ಈ ಕಾಳಹಸ್ತಿ ದೇವಸ್ಥಾನ ದಕ್ಷಿಣ ಕೈಲಾಸ ಎಂತಲೂ ಕರೆಯುತ್ತಾರೆ. ರಾಹು ಕೇತು ಪೂಜೆಗೆ, ಸರ್ಪದೋಷ ನಿವಾರಣೆಗೆ ಹೆಸರುವಾಸಿಯಾದ ಈ ಸ್ಥಳ. ಕಾಳಹಸ್ತಿಯ ಶಿವ ಮತ್ತು ಜ್ಞಾನ ಪ್ರಸುರಾಂಬಿಕಾ ದೇವಿ ಪಾರ್ವತಿ ವಿಶಿಷ್ಟ ಪಂಚಭೂತ ಲಿಂಗಗಳಲ್ಲಿ ಗಾಳಿಯನ್ನು ಪ್ರತಿನಿಧಿಸುವ ವಾಯುಲಿಂಗ ಇಲ್ಲಿಯ ವಿಶೇಷ. ನಮಸ್ಕಾರ ರೀ ಬೆಳಗಾವಿ ಮಂದಿಗೆ. ಈಗ ನಾವು ಕಾಳಹಸ್ತಿದಾಗ ಅದೇವಿ. ಕಾಳಹಸ್ತಿ ವಿಶೇಷವಾಗಿ ದಕ್ಷಿಣದ ಕೈಲಾಸ ಅಂತಾನೆ ಕರೀತಾರೆ.
ಇಲ್ಲಿ ಶಿವನ ಪ್ರಾಚೀನ ದೇವಾಲಯ ಇದ್ದು ತಿರುಪತಿ ಶ್ರೀನಿವಾಸನ ದರ್ಶನವನ್ನು ಪಡೆದು ವಿಶೇಷವಾಗಿ ಇಲ್ಲಿ ಕಾಳಹಸ್ತಿಗೆ ಭಕ್ತರು ಸಹಸ್ರಾರು ಜನ ಬರ್ತಾರೆ. ಇಲ್ಲಿ ಆರ್ಥಿಕವಾಗಿ ಯಾರಾದರೂ ಸಂಕಷ್ಟನ ಎದುರಿಸ್ತಾ ಇದ್ದರೆ, ಅದರಲ್ಲೂ ವೈವಾಹಿಕ ಜೀವನದ ಸಂಕಷ್ಟ, ಇಲ್ಲಿ ಸರ್ಪ ನಿವಾರಣೆ ಮತ್ತು ರಾಹು ಮತ್ತು ಕೇತುವಿನ ಪೂಜೆಯನ್ನ ಈ ಒಂದು ಕಾಳಹಸ್ತಿಯಲ್ಲಿ ಮಾಡ್ತಾರೆ. ಪೌರಾಣಿಕ ಹಿನ್ನೆಲೆ ನೋಡೋದಾದ್ರೆ ಶ್ರೀ ಅಂದ್ರೆ ಜೇಡ, ಕಾಲ ಹಾವು ಮತ್ತು ಆಸ್ತಿ ಅಂದ್ರೆ ಆನೆ. ಶಿವನನ್ನು ಪೂಜಿಸಿ ಮೋಕ್ಷ ಪಡೆದು ಸ್ಥಳವೆಂದು ನಂಬಲಾಗಿದೆ. ಅಲ್ಲದೆ ಭಕ್ತ ಕಣ್ಣಪ್ಪ ತನ್ನ ಕಣ್ಣುಗಳನ್ನೇ ಶಿವನಿಗೆ ಅರ್ಪಿಸಲು ಮುಂದಾದ ಸ್ಥಳವಿದು. ಪೌರಾಣಿಕ ಹಿನ್ನೆಲೆ ನೋಡೋದಾದ್ರೆ ಶಿವನ ಒಂದು ಆರಾಧನೆ ಮಾಡಿದ ಜೇಡು, ಹಾಳು, ಆಸ್ತಿ ಅಂದ್ರೆ ಆನೆ, ಈ ಮೂರು ಸಂಗಮದಿಂದಾಗಿ ಇಲ್ಲಿ ಶಿವನ ಆರಾಧನೆ ಮಾಡಿ ಮೋಕ್ಷವನ್ನ ಪಡೆದುಕೊಂಡಿರ್ತಕ್ಕಂಥ ಸ್ಥಳನೇ ಈ ಕಾಳಹಸ್ತಿ. ರಾಹು ಕೇತು ಪೂಜೆ ವೈವಾಹಿಕ ತೊಂದರೆಗಳು, ಆರ್ಥಿಕ ಸಮಸ್ಯೆಗಳು ಮತ್ತು ಗ್ರಹ ದೋಷಗಳನ್ನು ನಿವಾರಿಸಲು ಪ್ರತಿದಿನ ಇಲ್ಲಿ ಪೂಜೆ ನಡೆಸಲಾಗುತ್ತದೆ. ಪ್ರಾಚೀನ ದೇವಾಲಯವಾಗಿದ್ದು ಪಾಪ ನಿವಾರಣೆಗೆ ಕೊನೆಯದಾಗಿ ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಶ್ರೀ ಕಾಳಹಸ್ತಿ ದೇವಸ್ಥಾನ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿದೆ. ಶ್ರೀ ಕಾಳಹಸ್ತಿ ಪದವು ಶ್ರೀ ಕಾಳ ಮತ್ತು ಆಸ್ತಿ ಎಂಬ ಮೂರು ಪದಗಳನ್ನು ಸಂಯೋಜಿಸಲಾಗಿದೆ. ಅದರ ಹೆಸರು ಪಡೆದುಕೊಂಡಿದೆ. ಶ್ರೀ ಎಂಬ ಪದವು ಜೇಡ, ಹಾವುಗಳಿಗೆ ಕಾಳ ಮತ್ತು ಆನೆಗೆ ಹಸ್ತಿ ಎಂದು ಸೂಚಿಸಲಾಗಿದೆ. ಶಿವನನ್ನು ಪ್ರಾರ್ಥಿಸಿ ಈ ಸ್ಥಳದಲ್ಲಿ ಮೋಕ್ಷವನ್ನು ಪಡೆದಿದೆ ಎಂದು ಹೇಳಲಾಗುತ್ತದೆ. ಈ ಮೂರು ಪ್ರಾಣಿಗಳನ್ನು ಚಿತ್ರಿಸುವ ಪ್ರತಿಮೆಯನ್ನು ಮುಖ್ಯ ದೇವಾಲಯದ ಮುಂದೆ ಇರಿಸಲಾಗಿದೆ. ಶ್ರೀಕಾಳಹಸ್ತಿ ಭಾರತದ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಇದು ಸ್ವರ್ಣಮುಖಿ ನದಿಯ ದಡದಲ್ಲಿ ಸ್ಥಾಪಿತಗೊಂಡ ಈ ದೇವಸ್ಥಾನ ಹಲವಾರು ಶತಮಾನಗಳಷ್ಟು ಹಿಂದಿನದು. ಇದು ಚೋಳ ಶಾಸನಗಳಲ್ಲೂ ಉಲ್ಲೇಖವನ್ನು ಹೊಂದಿದೆ. ಶಿವನನ್ನು ಬೆಂಕಿ, ಭೂಮಿ, ನೀರು, ಗಾಳಿ ಮತ್ತು ಬಾಹ್ಯಾಕಾಶದ 5 ಪ್ರಾಥಮಿಕ ಅಂಶಗಳ ವ್ಯಕ್ತಿತ್ವವಾಗಿ ಪೂಜಿಸಲಾಗುತ್ತದೆ. ತಿರುಪತಿಯಿಂದ ಕೇವಲ 36 ಕಿಲೋಮೀಟರ್ ದೂರದಲ್ಲಿದೆ ಶ್ರೀ ಕಾಳಹಸ್ತಿ ದೇವಾಲಯ. ರಾಮ್ಗೌಡ್ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಕಾಳಹಸ್ತಿ.